यते सर्वप्राणिहृदिस्थाय वामनाय नमो नमः। श्रीगुरुभ्यो नमः। हरि ओम्। ಶುರು ಮಾಡೋಣ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ. ಮೊದಲಿಗೆ ಭಾಷ್ಯಾರ್ಥ ನೋಡಿಬಿಡೋಣ, ಆಮೇಲೆ ಖಂಡಾರ್ಥ ಮಾಡೋಣ. ಅಧ್ಯಾತ್ಮ ಯೋಗಾಧಿಗಮೇನ ಎಂಬುದಾಗಿ ಹಿಂದಿನ ವಲ್ಲಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ಎರಡನೆಯ ವಲ್ಲಿ 12ನೆಯ ಶ್ಲೋಕ, 1ನೇ ಅಧ್ಯಾಯ 2ನೇ ವಲ್ಲಿ 12ನೆಯ ಶ್ಲೋಕ. ಅಲ್ಲಿ ಅಧ್ಯಾತ್ಮ ಯೋಗಾಧಿಗಮೇನ, ಅಧ್ಯಾತ್ಮ ಅಂತಂದ್ರೆ ಸರ್ವೋತ್ತಮ, ಆ ಸರ್ವೋತ್ತಮನಾದ ಭಗವಂತ ಇವ ಮೋಕ್ಷಕ್ಕೆ ಉಪಾಯ. ಅಂತ ಭಗವಂತನ ಅಧಿಗಮ ಅಂದ್ರೆ ಅಪರೋಕ್ಷ ಜ್ಞಾನ. ಅಂದ್ರೆ ಭಗವಂತನ ಒಂದು ಅಪರೋಕ್ಷ ಜ್ಞಾನ ಇಲ್ಲದೆ ಮೋಕ್ಷ ಆಗುವುದಿಲ್ಲ ಅಂತ ಹಿಂದಿನ ವಲ್ಲಿಯ 12ನೆಯ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ ಮೇಲೆ ಆ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳಬೇಕು ಅಂತಾದರೆ ಧ್ಯಾನ ಅವಶ್ಯಕ. ಧ್ಯಾನ ಮಾಡಬೇಕು ಅಂತಾದರೆ ಎಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಧ್ಯಾನ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ, ಆ ಧ್ಯಾನ ಸ್ಥಾನ ಭಗವಂತನ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಧ್ಯಾನ ಮಾಡಿದರೆ ನಮಗೆ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಅವಕಾಶವಿದೆ ಅಂತ ಪ್ರಶ್ನೆಗೆ ಉತ್ತರ ರೂಪವಾಗಿ ಮತ್ತೊಮ್ಮೆ ಭಗವಂತನ ಮಹಾತ್ಮ್ಯವನ್ನೇ ಹೇಳ್ತಾ ಇದ್ದಾರೆ. ಋತಂ ಪಿಬಂತೌ ಎನ್ನುವುದಾಗಿ. ಕೆಲವರು ಇಲ್ಲಿ ಪಿಬಂತೌ ಅಂತ ಹೇಳಿ ದ್ವಿವಚನ, ಇಬ್ಬರು ಎನ್ನುವ ಅರ್ಥದಲ್ಲಿ ದ್ವಿವಚನ ಪ್ರಯೋಗ ಮಾಡಿದ್ದಾರೆ. ಈ ದ್ವಿವಚನದಿಂದ ಬುದ್ಧಿ ಮತ್ತು ಜೀವರನ್ನ ಹೇಳುವುದಕ್ಕಾಗಿ ಉಪನಿಷತ್ತಿನಲ್ಲಿ ದ್ವಿವಚನ ಪ್ರಯೋಗ ಮಾಡಿದ್ದಾರೆ ಎಂಬುದಾಗಿ ಪರರು ಹೇಳ್ತಾರೆ. ಅದು ಸರಿಯಲ್ಲ. ಯಾಕೆ ಅಂದ್ರೆ ಬುದ್ಧಿಯಲ್ಲಿ ಕರ್ಮ ಫಲ ಭೋಕ್ತೃತ್ವ ಇಲ್ಲ. ಭಗವಂತನಿಗೆ ಇಲ್ಲಿ ಈ ಶ್ಲೋಕದಲ್ಲಿ ಕರ್ಮಫಲ ಭೋಕ್ತೃತ್ವವನ್ನ, ಕರ್ಮದ ಫಲವನ್ನು ಭೋಗ ಮಾಡುವವ ಎನ್ನುವ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆದರೆ ಬುದ್ಧಿಗೆ ಬುದ್ಧಿ ಮತ್ತು ಜೀವರನ್ನ ಪಿಬಂತೌ ಅಂತನ್ನುವ ಶಬ್ದದಿಂದ ಹೇಳ್ತಾ ಇದ್ದಾರೆ. ಹೇಳ್ತಾ ಇದೆ ಈ ಉಪನಿಷತ್ತು ಅಂತ ಹೇಳೋದು ಸರಿಯಲ್ಲ. ಯಾಕೆ ಅಂದ್ರೆ ಬುದ್ಧಿಗೆ ಕರ್ಮದ ಫಲವನ್ನು ಭೋಗ ಮಾಡಲು ಸಾಧ್ಯವಿಲ್ಲ. ಜೀವ ಇವ ಭೋಕ್ತೃವಾದದ್ದರಿಂದ ಅವನ ಜೊತೆಗೆ ಬುದ್ಧಿಯನ್ನು ಹೇಳಿದಾಗ ಕ್ಷತ್ರಿನ್ಯಾಯದಿಂದ ಔಪಚಾರಿಕ ಪ್ರಯೋಗ ಉಪಪನ್ನ ಅಂತ ಪರರು ವ್ಯಾಖ್ಯಾನ ಮಾಡ್ತಾರೆ. ಇದೇನು ಕ್ಷತ್ರಿನ್ಯಾಯ ಅಂತಂದ್ರೆ, ಮಳೆ ಬರ್ತಾ ಇದೆ, ಇಬ್ಬರು ಹೋಗ್ತಾ ಇದ್ದಾರೆ. ಛತ್ರಿ ಅಂತಂದ್ರೆ ಛತ್ರ ಹಿಡಿದುಕೊಂಡವ ಅಂತ ಅರ್ಥ. ಛತ್ರ ಅಂದ್ರೆ ಕೊಡೆ. ಕೊಡೆಯನ್ನು ಹಿಡಿದುಕೊಂಡ ವ್ಯಕ್ತಿಗೆ ಛತ್ರಿ ಅಂತ ಕರೀತಾರೆ. ಕನ್ನಡದಲ್ಲಿ ಬರೀ ಕೊಡೆಗೆ ಛತ್ರಿ ಅಂತ ಅಂತಾರೆ. ಸಂಸ್ಕೃತದಲ್ಲಿ ಛತ್ರಿ ಅಂದ್ರೆ ಛತ್ರ ಹಿಡ್ಕೊಂಡವ, ಕೊಡೆ ಹಿಡ್ಕೊಂಡವ ಅಂತ ಅರ್ಥ.
ನಿಜವಾಗಿ ಕೊಡೆ ಹಿಡಿದುಕೊಂಡವ ವ್ಯಕ್ತಿ ಒಬ್ಬ. ಆದರೆ ನಾವು ಏನಂತ ಪ್ರಯೋಗ ಮಾಡ್ತೇವೆ, ಇಬ್ರು ಕೊಡೆ ಹಿಡ್ಕೊಂಡಿದ್ದಾರೆ ಅಂತ ಅಂತೀವಿ. ಕೊಡೆ ಹಿಡ್ಕೊಂಡವ ಒಬ್ಬ, ಆ ಕೊಡೆ ಹಿಡ್ಕೊಂಡವ ಜೊತೆಗೆ ಹೋಗುವ ಇನ್ನೊಬ್ಬ. ಆದರೆ ಛತ್ರಿಣಃ ಅಂತೇಳಿ ಬಹುವಚನ, ಇನ್ನೊಬ್ಬ ಅಂತ ಅನ್ನೋದಕ್ಕೆ ಇನ್ನೊಬ್ಬ ಮತ್ತೊಬ್ಬ, ಇಬ್ಬರು ಮೂರು ಜನ ಒಟ್ಟಿಗೆ ಆ ಛತ್ರಿಯನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗಿ ಹಿಡಿದುಕೊಂಡವ ಒಬ್ಬ, ಆ ಒಬ್ಬನ ಜೊತೆಗೆ ಇಬ್ಬರು ಎಡಕ್ಕ ಬಲಕ್ಕ ನಿಂತುಕೊಂಡು ಇನ್ನೊಂದಿಬ್ರು ಹೋಗ್ತಾ ಇದ್ದಾರೆ. ಒಟ್ಟಿಗೆ 3 ಜನ ಹೋಗ್ತಾ ಇದ್ದಾರೆ. 3 ಜನ ಹೋಗ್ತಾ ಇದ್ದಾಗ ಛತ್ರಿಣೋ ಯಾಂತಿ ಅಂತ ಪ್ರಯೋಗ ಮಾಡಿದ್ದು ಕಂಡಿದೆ. ಅಂದ್ರೆ ಅಛತ್ರಿಗಳನ್ನು, ಯಾರು ಛತ್ರಿ ಹಿಡಿದುಕೊಂಡಿಲ್ಲ, ಛತ್ರಿ ಹಿಡಿದುಕೊಳ್ಳದೆ ಇರುವ ವ್ಯಕ್ತಿಯನ್ನು ಕೂಡ ಛತ್ರಿ ಅಂತ ಕರೆದಿದ್ದಾರೆ. ಇದು ಯಾಕೆ? ಇದು ಔಪಚಾರಿಕ ಪ್ರಯೋಗ. ಹಾಗೆ ಛತ್ರಿ ಹಿಡ್ಕೊಂಡವನ್ ಜೊತೆಗೆ ಹೋಗುವ, ಅದೇ ಛತ್ರಿ ಒಳಗೆ ಮಳೆ ಬೀಳದೆ ಇದ್ದಂತೆ ಅಂಟಿಕೊಂಡು ಹೋಗುವ ವ್ಯಕ್ತಿಯನ್ನು ಛತ್ರಿ ಅಂತ ಹೇಗೆ ಔಪಚಾರಿಕ ಪ್ರಯೋಗ ಕಂಡಿದೆ, ಹಾಗೆ ನಿಜವಾಗಿ ಕರ್ಮದ ಫಲವನ್ನು ಭೋಗ ಮಾಡುವವ ಜೀವ ಅಂತಾದರೆ ಆ ಜೀವನ ಜೊತೆಗೆ ಇರ್ತಕ್ಕಂಥದ್ದು ಬುದ್ಧಿ. ಹೇಗೆ ಛತ್ರಿ ಹಿಡಿದುಕೊಳ್ಳದೆ ಇರುವ ವ್ಯಕ್ತಿಯನ್ನು ಛತ್ರಿ ಹಿಡ್ಕೊಂಡವ ಅಂತ ಪ್ರಯೋಗ ಮಾಡ್ತಾರೆ, ಹಾಗೆ ಕರ್ಮ ಫಲವನ್ನು ಭೋಗಿಸುವವ ಜೀವ, ಆ ಜೀವನ ಜೊತೆಗೆ ಇದ್ದದ್ದಕ್ಕೆ ಕರ್ಮಫಲ ಭೋಗ ಮಾಡದೇ ಇರುವಂತಹ ಬುದ್ಧಿಯನ್ನು ಕೂಡ ಇಲ್ಲಿ ಕರೀತಾ ಇದ್ದಾರೆ ಅಂತ ಯಾಕೆ ಹೀಗೆ ಹೇಳಬಾರದು ಅಂತಂದ್ರೆ ಅದು ಸರಿಯಲ್ಲ. ಅನ್ಯತರಸ್ಯ ಪಾತೃತ್ವೇನ ಜೀವತ್ವೇ ಸಿದ್ಧೇ ದ್ವಿತೀಯಸ್ಯ ಚೇತನಸ್ಯೈವ ಭಾವ್ಯತ್ವಾತ್. ನಿಜವಾಗಿ ನೋಡಿ, ಛತ್ರಿಣೋ ಯಾಂತಿ ಅಂತಂದಾಗ ಸ್ವಲ್ಪ ಸಾವಧಾನವಾಗಿ ವಿಚಾರ ಮಾಡೋಣ. ಛತ್ರಿಗಳು ಹೋಗುತ್ತಿದ್ದಾರೆ ಅಂತ ಈ ಶಬ್ದಕ್ಕೆ ಅರ್ಥ. ಈ ವಾಕ್ಯಕ್ಕೆ, ಛತ್ರಿಣೋ ಯಾಂತಿ ಎನ್ನುವ ವಾಕ್ಯಕ್ಕೆ ಛತ್ರಿಗಳು ಎಂದರೆ ಛತ್ರವನ್ನು, ಅಂದರೆ ಕೊಡೆಯನ್ನು ಹಿಡಿದುಕೊಂಡವರು ಹೋಗುತ್ತಿದ್ದಾರೆ. ಕೊಡೆಯನ್ನು ಹಿಡಿದುಕೊಂಡವರು ಹೋಗುತ್ತಿದ್ದಾರೆ ಅಂತಂದರೆ ಹೋಗುತ್ತಿದ್ದವರು ಎಲ್ಲರೂ ಕೂಡ ಕೊಡೆಯನ್ನು ಹಿಡ್ಕೊಂಡಿದ್ದಾರೆ ಅಂತ ಅರ್ಥ ತೋರತ್ತೆ ನಿಜವಾಗಿ. ಆದರೆ ತೋರುವ ಅರ್ಥ ಹೀಗಾದರೂ ಇರುವುದೇನು, ಸಂಗತಿ ಏನು, ಸತ್ಯ ಸಂಗತಿ ಏನು? ಛತ್ರ ಹಿಡ್ಕೊಂಡವ ಒಬ್ಬನೇ, ಜೊತೆಗೆ ಹೋಗುವವರು ಮತ್ತಿಬ್ಬರು. ಆ ಇಬ್ಬರನ್ನು ಕೂಡ ಛತ್ರ ಹಿಡ್ಕೊಂಡವರು ಅಂತನ್ನುವಂತೆ ಪ್ರಯೋಗ ಮಾಡ್ತೇವೆ. ಹಾಗಾದ್ರೆ ಅಚೇತನವು ಜೊತೆಗೆ ಇದ್ದರೆ ಛತ್ರಿಣಃ ಯಾಂತಿ ಅಂತ ಪ್ರಯೋಗ ಮಾಡ್ತಿದ್ವಾ? ಛತ್ರ ಹಿಡ್ಕೊಂಡವ ಚೇತನ ಒಬ್ಬ, ಛತ್ರ ಹಿಡ್ಕೊಳ್ಳದೆ ಇರೋ 2 ಅಚೇತನಗಳು ಜೊತೆಗಿದೆ. ಆ ಅಚೇತನವನ್ನ ನಾವು ಛತ್ರಿಣಃ ಯಾಂತಿ ಅಂತ ಕರೆಯುವುದಿಲ್ಲ, ಜೊತೆಗೆ ಇರುವ ಚೇತನರನ್ನೇ ಕರೀತೇವೆ. ಇಬ್ಬರು ಇದ್ದಾರೆ, 2 ವಸ್ತುಗಳು, ಒಂದು ಜೀವ ಇನ್ನೊಂದು ಬುದ್ಧಿ. ಜೀವಸ್ಯ ಅಂದ್ರೆ ಅನ್ಯತರನಾದಂತಹ ಜೀವ, ಇಬ್ಬರಲ್ಲಿ ಒಬ್ಬರಾದಂತಹ ಜೀವ ಆದೃಢನೆ ಇದು ಕೂಡ ಕರ್ಮ ಫಲ ಭೋಗ ಮಾಡುವುದನ್ನೇ ಹೇಳಬೇಕು, ಚೇತನವನ್ನೇ ಹೇಳಬೇಕು. ಹೇಗೆ ಛತ್ರಿಣಃ ಯಾಂತಿ ಅಂತನ್ನುವ ಕಡೆಗೆ ಛತ್ರ ಹಿಡ್ಕೊಂಡವ ಹಿಡ್ಕೊಳ್ಳದೆ ಇದ್ದವ ಎಲ್ಲರೂ ಕೂಡ ಚೇತನರೇ ಇದ್ದಾಗ ಹೇಗೆ ಔಪಚಾರಿಕ ಪ್ರಯೋಗವೋ ಹಾಗೆ ಇಲ್ಲಿ ಕರ್ಮಫಲ ಭೋಗ ಮಾಡುವವ, ಕರ್ಮಫಲ ಭೋಗ ಮಾಡದೇ ಇದ್ದವ ಇಬ್ಬರೂ ಚೇತನರಾದರೇನೆ ಈ ರೀತಿಯಾಗಿ ಔಪಚಾರಿಕ ಪ್ರಯೋಗ ಸಂಭವಿಸುತ್ತದೆಯೇ ಹೊರತು ಒಂದು ಚೇತನ ಒಂದು ಅಚೇತನ ಇದ್ದಾಗ ಸಂಭವಿಸುವುದಿಲ್ಲ. ಅಸ್ಯ ಗೋಹೋ ದ್ವಿತೀಯ ಅನ್ವೇಷ್ಟವ್ಯ ಅಂತನ್ನುವ ಕಡೆಗೆ ಇದೊಂದು ಉದಾಹರಣೆ ಮಾಡಿ. ಇದರ ಈ ಗೋವಿನ ಮತ್ತೊಂದನ್ನ ಹುಡುಕಬೇಕು.
ಮತ್ತೊಂದು ಕೂಡ ಗೋವೆ ಆಗಿರ್ಬೇಕು. ಇವರ ತಮ್ಮ ಎಲ್ಲಿದ್ದಾನೆ ಗೊತ್ತಿಲ್ಲ ನೋಡ್ರಿ ಅಂತಂದಾಗ ಅವನ್ ತಮ್ಮನ ಹುಡುಕಬೇಕು. ಅವನ್ ತಮ್ಮ ಆದದ್ದು ಚೇತನ ತಮ್ಮ ಆಗಿರ್ತಾನ, ಬೇರೆ ಅಚೇತನವನ ತಮ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದ್ವಿತೀಯವಾದದ್ದು ಚೇತನ ಅಂತಾದರೆ ಬುದ್ಧಿ ಒಂದು ಚೇತನ, ಜೀವ ಒಂದು ಚೇತನ ಅಂತಾದರೆ ಜೀವ ಮತ್ತು ಬುದ್ಧಿ ಇದನ್ನ ಪಿಬಂತೌ ಎನ್ನುವ ದ್ವಿತೀಯ ವಿಭಕ್ತಿಯಿಂದ ದ್ವಿವಚನದಿಂದ ಕರಲಿಕ್ಕೆ ಸಾಧ್ಯವಾಗ್ತಿತ್ತು. ಆದರೆ ಇಲ್ಲಿ ಜೀವ ಚೇತನನಾದರೂ ಕೂಡ ಬುದ್ಧಿ ಎನ್ನುವುದನ್ನ ಚೇತನ ಅಂತ ಸ್ವೀಕಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದ ಮೇಲೆ ಔಪಚಾರಿಕ ಪ್ರಯೋಗದ ಸಂಭಾವನೆ ಅಂತ ಇಲ್ಲ, ಅದು ಸಂಭವಿಸುವುದಿಲ್ಲ. ಆದ್ದರಿಂದ ಜೀವಾಂತರ ಮತ್ತೊಂದು ಚೇತನನ್ನೇ ತೆಗೆದುಕೊಳ್ಳಬೇಕು. ಒಂದು ಶರೀರದಲ್ಲಿ ಇಬ್ಬರು ಜೀವರು ಇರಲಿಕ್ಕೆ ಸಾಧ್ಯತೆ ಇದೆಯಾ? ಚೇತನದ ಜೊತೆಗೆ ಅಚೇತನವನ್ನ ಸ್ವೀಕಾರ ಮಾಡಬಾರದು, ಚೇತನದ ಜೊತೆಗೆ ಅಚೇತನವನ್ನ ಸ್ವೀಕಾರ ಮಾಡಬಾರದು. ಹೀಗಾಗಿ ಚೇತನವನ್ನೇ ಸ್ವೀಕಾರ ಮಾಡಬೇಕು. ಚೇತನವನ್ನೇ ಸ್ವೀಕಾರ ಮಾಡಬೇಕು ಅಂತಂದಾಗ ಇದು ಒಂದು ದೇಹದಲ್ಲಿ ಇರ್ತಕ್ಕಂಥ ಇಬ್ಬರನ್ನು ಹೇಳ್ತಾ ಇರುವುದರಿಂದ ಇನ್ನೊಬ್ಬ ಚೇತನ ಅಂತ ಹೇಳಿದರೆ ಒಂದೇ ದೇಹದಲ್ಲಿ ಕರ್ಮ ಫಲವನ್ನು ಭೋಗ ಮಾಡುವವರು ಇಬ್ಬರು ಜೀವರು ಅಂತ ಹೇಳಿದಂತೆ ಆಯ್ತು. ಅದು ಸರ್ವಾತ್ಮನ ಸರಿಯಲ್ಲ. ಸರಿ, ಹಾಗಾದ್ರೆ ಒಬ್ಬ ಜೀವ ಇನ್ನೊಬ್ಬ ಈಶ್ವರ ಅಂತ ಹೇಳ್ತೇವೆ. ಈಶ್ವರನಿಗೆ ಕರ್ಮದ ಫಲ ಭೋಗ ಮಾಡುವುದಿಲ್ಲ ಅಂದ ಮೇಲೆ ಇಲ್ಲಿ ಛತ್ರನ್ಯಾಯ ಉಪಯೋಗ ಬೀಳುತ್ತದೆ. ಛತ್ರ ಹಿಡಿದವ ಒಬ್ಬ ಚೇತನ, ಅವನ ಜೊತೆಗೆ ಹೋಗುವವರು ಇನ್ನು ಮತ್ತಿಬ್ಬರು ಚೇತನರು ಅಂತ ಹೇಳಿ ಛತ್ರ ಹಿಡಿದವನ ಜೊತೆಗೆ ಹೋದ ಕಾರಣ ಹಿಡಿಯದೇ ಇದ್ದವನಿಗೂ ಕೂಡ ಛತ್ರಿ ಅಂತ ಕರೆಯುವಂತೆ ಕರ್ಮಫಲ ಭೋಗ ಮಾಡುವ ವ್ಯಕ್ತಿ ಜೀವ. ಆ ಜೀವನ ಜೊತೆಗೆ ಅವನ ಸಂಬಂಧ ಈ ಈಶ್ವರನಿಗೆ ಇದ್ದದ್ದರಿಂದ ಛತ್ರ ಹಿಡಿಯದೇ ಇದ್ದವರನ್ನು ಛತ್ರಿ ಅಂತ ಕರೆಯುವಂತೆ ಕರ್ಮದ ಫಲವನ್ನು ಈಶ್ವರ ಭೋಗ ಮಾಡದೇ ಇದ್ದರೂ ಕೂಡ ಅವನನ್ನು ಫಲಭೋಕ್ತ ಅಂತ ಕರೆಯಬಹುದು. ಇದು ಶಾಸ್ತ್ರೀಯ ಅಂತ ಅನ್ಸತ್ತೆ. ನನಗೆ ಸಾಧ್ಯವಿದ್ದಷ್ಟು ನಾನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಪ್ರಯತ್ನ ಮಾಡಿ, ಅವಶ್ಯವಾಗಿ ತಿಳಿತದೆ. ಎಲ್ಲರೂ ಕೂಡ ನಿಮ್ಮ ನಿಮ್ಮ ವಿದ್ಯೆಯಲ್ಲಿ ಪ್ರವೀಣರೇ ಇದ್ದೀರಾ. ಇದೇನು ಕಠಿಣ ಅಲ್ಲ. ಕೇಳದೇ ಇದ್ದದ್ರಿಂದ ಕಷ್ಟ ಅಂತ ಅನಿಸಬಹುದೇ ಹೊರತು ಅಷ್ಟು ಕಠಿಣ ಏನಲ್ಲ. ಸ್ವಲ್ಪ ಸಾವಧಾನವಾಗಿ ವಿಚಾರ ಮಾಡಿದಾಗ ಎಲ್ಲರಿಗೂ ಅರ್ಥ ಆಗ್ತದೆ. ಹೀಗಾಗಿ ಇಬ್ಬರು ಚೇತನರನ್ನು ತೆಗೆದುಕೊಳ್ಳಬೇಕು ಅಂತಿದ್ದಾಗ ಒಬ್ಬ ಜೀವ ಎಂಬ ಚೇತನ, ಇನ್ನೊಬ್ಬ ಈಶ್ವರ ಎಂಬ ಚೇತನ. ಹೀಗಾಗಿ ಛತ್ರಿನ್ಯಾಯೇನ ಛತ್ರ ಹಿಡ್ಕೊಂಡವರು ಹಿಡ್ಕೊಳ್ಳದೆ ಇದ್ದವರು ಇಬ್ಬರನ್ನು ಛತ್ರ ಹಿಡ್ಕೊಂಡವರು ಅಂತ ಕರೆಯುವಂತೆ ಕರ್ಮಫಲ ಭೋಗ ಮಾಡುವ ಜೀವ ಆ ಜೀವನ ಜೊತೆಗೆ ಇದ್ದದ್ದರಿಂದ ಈಶ್ವರ ಇಬ್ಬರನ್ನು ಕೂಡ ಕರ್ಮಫಲ ಭೋಗ ಮಾಡುವವರು ಅಂತ ಅವಶ್ಯವಾಗಿ ಹೇಳಲಿಕ್ಕೆ ಬರ್ತದೆ. ಹೀಗೆ ಬುದ್ಧಿಜೀವವು ಔಪಚಾರಿಕತ್ವಸ್ಯ ಈಶ್ವರೇತು ಅಪಾಯತ್ವಂಗೀಕಾರ ಈಶ್ವರೇ ತ್ವಯಾಪಿ ಅಂಗೀಕಾರ. ಬುದ್ಧಿಜೀವರಲ್ಲಿ ಔಪಚಾರಿಕತ್ವವನ್ನ ಈಶ್ವರನಲ್ಲಿ ನೀವು ಒಪ್ಪಿದ್ದೀಯ. ಹಾಗೆ ಈ ಮಂತ್ರ ಈಶ್ವರ ಪರವೇ ಆಗ್ತದೆ. ಏನಾಗಬೇಕು ಅಂತಂದ್ರೆ ಈಶ್ವರ ಮತ್ತು ಜೀವರಲ್ಲಿ ಇವತೋ ಬುದ್ಧಿ ಜೀವೇಶ್ವರತ್ವಯೋ ಹಾನಿ
ಲಾಭ ಅದರ್ಶನ. ಬುದ್ಧಿ ಜೀವ ಅಂತನ್ನೋದ್ರಿಂದಾಗ್ಲಿ ಜೀವ ಈಶ್ವರ ಅಂತನ್ನೋದ್ರಿಂದಲಾಗ್ಲಿ ಏನು ಹಾನಿಯೂ ಇಲ್ಲ, ಲಾಭವೂ ಇಲ್ಲ. ಯಾಕೆ? ಪಾತೃತ್ವ, ಕರ್ಮಫಲ ಪಾನ, ಕರ್ಮಫಲ ಭೋಗ ಎನ್ನುವುದು ಜೀವರಲ್ಲಿ ಇದೆ ಅಂತನ್ನೋದನ್ನ ಪರರು ಒಪ್ಪಿದ್ದಾರೆ. ಅಂದ ಮೇಲೆ ಬುದ್ಧಿಯಲ್ಲಿ ಔಪಚಾರಿಕತ್ವ ಅಂತನ್ನೋದು ಈಶ್ವರನಲ್ಲಿ ನೀನು ಅಂಗೀಕಾರ ಮಾಡಿದ್ದೆ. ಬುದ್ಧಿ ಹಾಗೂ ಜೀವ ಅಂತಿದ್ದಾಗ ಜೀವ ಕರ್ಮಫಲ ಭೋಗ ಮಾಡ್ತಾನೆ, ಬುದ್ಧಿ ಕರ್ಮಫಲ ಭೋಗ ಮಾಡೋದಿಲ್ಲ. ಆದ್ದರಿಂದ ಬುದ್ಧಿಯಲ್ಲಿ ಕರ್ಮಫಲ ಭೋಗ ಅಂತ ಔಪಚಾರಿಕ. ಇಲ್ಲ ಜೀವ ಮತ್ತು ಇನ್ನೊಬ್ಬ ಚೇತನ ಅಂತ ತೆಗೆದುಕೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಈಶ್ವರ ಅಂತ ತೆಗೆದುಕೊಂಡಾಗ ಈಶ್ವರನಲ್ಲಿ ಔಪಚಾರಿಕತ್ವ ನೀ ಅಂಗೀಕಾರ ಮಾಡಿದ್ದೀಯ. ಅಂದ ಮೇಲೆ ಎರಡೂ ಕೂಡ ಔಪಚಾರಿಕ ಅಂತಾದಾಗ ಇದು ಈಶ್ವರ ಪರ ಅಂತನ್ನೋದು ಅಂಗೀಕಾರ ಮಾಡಿದಂತೆ ಆಯ್ತು. ಬುದ್ಧೌ ಇವ ಔಪಚಾರಿಕತ್ವಸ್ಯ ಈಶ್ವರೇ ತ್ವಯಾಪಿ ಅಂಗೀಕಾರಾತ್. ಬುದ್ಧಿಯಲ್ಲಿ ಔಪಚಾರಿಕತ್ವ ಇರುವಂತೆ ಈಶ್ವರನಲ್ಲೂ ಕೂಡ ಔಪಚಾರಿಕತ್ವವನ್ನು ಒಪ್ಪಿಕೊಂಡಂತೆ ಆಯಿತು. ಅಂದ ಮೇಲೆ ಬುದ್ಧಿಜೀವ ಪಕ್ಷದಲ್ಲಿ ಹೇಗೆ ಔಪಚಾರಿಕತ್ವವು ಹಾಗೆ ಜೀವೇಶ್ವರ ಪಕ್ಷದಲ್ಲೂ ಕೂಡ ಔಪಚಾರಿಕತ್ವ ಇದೆ. ಆಮೇಲೆ ಏನ್ ಅದು ಆ ಪಕ್ಷ ಒಪ್ಪಿದ್ರೆ ಏನ್ ಹಾನಿ, ನಿನ್ನ ಪಕ್ಷ ಒಪ್ಪಿದ್ರೆ ಏನ್ ಲಾಭ? ಎರಡೂ ಇಲ್ಲ, ಹಾನಿಯೂ ಇಲ್ಲ, ಲಾಭವೂ ಇಲ್ಲ. ಅಂದ ಮೇಲೆ ಈ ಮಂತ್ರಕ್ಕೆ ಈಶ್ವರ ಪರತ್ವವನ್ನು ಹೇಳಬೇಕೇ ಹೊರತು ಬುದ್ಧಿಜೀವರನ್ನು ಹೇಳತ್ತೆ ಅಥವಾ ಜೀವ ಈಶ್ವರರನ್ನು ಹೇಳತ್ತೆ ಅಂತನ್ನುವುದು ಸರಿಯಲ್ಲ. ಹಾಗಾದ್ರೆ ಈ ಮಂತ್ರ ಈಶ್ವರನನ್ನೇ ಹೇಳಿಕೊಡುತ್ತೆ ಅಂತ ಹೇಳಿದ ಮೇಲೆ ಅವರು ಪರಕೀಯರು ಪ್ರಶ್ನೆ ಮಾಡ್ತಾರೆ, ಹಾಗಾದ್ರೆ ದೇವರು ಒಬ್ಬನಾದಾಗ ಅವನಲ್ಲಿ ದ್ವಿವಚನ ಪ್ರಯೋಗ ಹೇಗೆ ಮಾಡ್ತಾರೆ? ಇಬ್ಬರು ವ್ಯಕ್ತಿಗಳಿದ್ದೇ ದ್ವಿವಚನ. ಒಬ್ಬ ದೇವರಲ್ಲಿ ದ್ವಿವಚನ ಪ್ರಯೋಗ ಉಪಪನ್ನವಾಗುವುದಿಲ್ಲ ಅಂತಂದ್ರೆ ಅದಕ್ಕಂತಾರೆ ಭಗವಂತ ಎರಡು ರೂಪವನ್ನು ತಾಳಿದ್ದಾನೆ. ದ್ವಿರೂಪತ್ವಾಭಿಪ್ರಾಯೇನ ಸಾವಕಾಶತ್ವ. ಎರಡು ರೂಪವನ್ನು ತಾಳಿದಾಗ ಒಬ್ಬನೇ ಆದರೂ ರೂಪಗಳು ಎರಡು ಎನ್ನುವ ಅಭಿಪ್ರಾಯದಲ್ಲಿ ಒಳಗಿರುವ ಜೀವ ದೇವರು ಒಬ್ಬನೇ. ರೂಪದ್ವಯದಲ್ಲಿ ರೂಪದ್ವಯಕ್ಕೂ ಪರಸ್ಪರವಾಗಿ ಅಭೇದವೇ ಇದೆ. ದೇವರು ಬೇರೆ ಅಲ್ಲ, ದೇವರ ರೂಪಗಳು ಬೇರೆ ಅಲ್ಲ. ಇದ್ದರೂ ಎರಡು ರೂಪಗಳು ಎನ್ನುವ ಅಭಿಪ್ರಾಯದಲ್ಲಿ ದ್ವಿವಚನ ಪ್ರಯೋಗ ಮಾಡಿದ್ದಾರೆ ಅಂತ ಈ ಮಂತ್ರವು ಎರಡು ರೂಪವಂತನಾದ ಆ ಭಗವಂತನ ಬಗ್ಗೆ, ದೇಹದಲ್ಲಿ ಇರುವ ಎರಡು ರೂಪವನ್ನು ತಾಳಿದ ದೇವರ ಬಗ್ಗೆ ಮಾತಾಡುವಂತಹ ಮಾತು. ಕೆಲವೊಬ್ಬರು ಆ ಎರಡು ರೂಪ ಆತ್ಮ ಅಂತರಾತ್ಮ ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಲವರು ಆತ್ಮ ಎಂದರೆ ದೇಹದ, ಜಡದೇಹದ ಹೃದಯದಲ್ಲಿ ಇರುವಂತಹ ದೇವರನ್ನ ಆತ್ಮ ಅಂತ ಕರೀತಾರೆ. ಅಂತರಾತ್ಮ ಅಂತಂದ್ರೆ ಜೀವದ ಸ್ವರೂಪ ದೇಹದ ಏನು ಹೃದಯ ಇದೆ ಆ ಹೃದಯದಲ್ಲಿ ಇರುವಂತಹ ದೇವರಿಗೆ ಅಂತರಾತ್ಮ ಅಂತ ಕರೀತಾರೆ. ಹೀಗೆ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅದು ಸರಿಯಲ್ಲ ಅಂತಂತ ಇದ್ದಾರೆ ವೇದೇಶ್ ತೀರ್ಥರು. ಯಾಕೆ ಅದು ಸರಿಯಲ್ಲ ಅಂತಂದ್ರೆ ಅದಕ್ಕೆ ತಾವು ಒಂದು ಪ್ರಮಾಣವನ್ನು ಹೇಳ್ತಾರೆ. ತತ್ವಪ್ರಕಾಶಿಕಾದಲ್ಲಿ ಟೀಕಾಕೃತ್ತಾದರು ದ್ವಿರೂಪತೆಯ ವಿಷ್ಣು ದೇಹ ನಿವಿಷ್ಟ ಇತ್ಯುಕ್ತಂ. ಟೀಕಾಕೃತ್ತಾದರು ಏನ್ ಹೇಳ್ತಾ ಇದ್ದಾರೆ? ದೇಹದಲ್ಲಿ ಭಗವಂತ ಎರಡು ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ ಹೊರತು
ಒಂದು ಜೀವರ ಸ್ವರೂಪ ದೇಹ, ಇನ್ನೊಂದು ಜೀವರ ಜಡ ದೇಹ, ಹೀಗೇನು ಮಾತಾಡಿಲ್ಲ. ಆದ್ದರಿಂದ ದೇಹ ಅಂತಂದ್ರೆ ಈ ಬಾಹ್ಯ ದೇಹವೇ. ಹೀಗಾಗಿ ಈ ದೇಹದಲ್ಲೇನೆ, ಈ ದೇಹದಲ್ಲಿಯೇ ಏನು ಹೃದಯ ಇದೆ, ಆ ದೇಹದಲ್ಲಿಯ ಹೃದಯದಲ್ಲಿ ಭಗವಂತ ಇದ್ದಾನೆ. ಹೃದಯೇ ಸ್ಥಿತಃ. ಹೃದಯ ಸ್ಥಿತ ಅಂತ ಹೇಳಿದ್ದರಿಂದಾಗಿ ಈ ಮಂತ್ರದ ಗುಹಾಂ ಪ್ರವಿಷ್ಟೌ ಅಂತನ್ನುವಂತಹ ಶಬ್ದ, ಗುಹಾ ಅಂದ್ರೆ ಹೃದಯ ಗುಹಾ, ಹೃದಯ ಅವಕಾಶ, ಅಲ್ಲಿ ಭಗವಂತ ಇದ್ದಾನೆ ಎಂಬುದಾಗಿ ವ್ಯಾಖ್ಯಾನ ಮಾಡಿದಂತೆ ಆಯ್ತು. ಇನ್ನು ಪರಮ ಪರಾರ್ಧ ಅಂತನ್ನುವುದಕ್ಕೂ ಕೂಡ ತಪ್ಪಾದ ಅರ್ಥ ಮಾಡ್ತಾರೆ, ಅದು ಸರಿಯಲ್ಲ ಅಂತನ್ನುವುದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪರಮೇ ಪರಾರ್ಧೆ ಅಂತನ್ನುವುದಕ್ಕೆ ಬಾಹ್ಯವಾದ ಆಕಾಶ, ಈ ಆಕಾಶಕ್ಕಿಂತಲೂ ಕೂಡ ಪರಮ, ಪರಮ ಅಂದ್ರೆ ಪರಮಾತ್ಮನ ಬ್ರಹ್ಮಣ ಸ್ಥಾನ, ಇದು ಪರಾರ್ಧ. ಹೃದಯಾಕಾಶ ಹೊರಗಿನ ಆಕಾಶಕ್ಕಿಂತಲೂ ಬ್ರಹ್ಮಣ ಸ್ಥಾನವಾದದ್ದು ಹೃದಯಾಕಾಶ. ಅಲ್ಲಿ ಪರಬ್ರಹ್ಮನು ನಮಗೆ ಸಿಗ್ತಾನೆ ಅಂತ ಹೇಳಿ, ಪರಮ ಎಂದರೆ ಪರಬ್ರಹ್ಮ, ಆ ಪರಬ್ರಹ್ಮನ ಪರಾರ್ಧ ಅಂದ್ರೆ ಹೃದಯಾಕಾಶ. ಈ ಹೃದಯಾಕಾಶ ಹೇಗಿದೆ, ಯಾಕಿದನ್ನ ಪರಮ ಅಂತ ಕರೀತಾರೆ? ಪರಮ ಪರಾರ್ಧ ಅಂತ ಹೃದಯಾಕಾಶವನ್ನ, ಪರಬ್ರಹ್ಮನ ಸ್ಥಾನ ಇದು ಅಂತ ಯಾಕಂತಾರೆ ಅಂತಂದ್ರೆ, ಹೊರಗಿನ ಆಕಾಶಕ್ಕಿಂತಲೂ ಶ್ರೇಷ್ಠವಾದದ್ದು ಹೃದಯಾಕಾಶ. ಆ ಹೃದಯಾಕಾಶದಲ್ಲಿ ಪರಮಾತ್ಮ ಇದ್ದಾನೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಪರಮ ಪರಾರ್ಧ ಶ್ರೇಷ್ಠವಾದ ಸ್ಥಾನ, ಪರಮಾತ್ಮನ ಶ್ರೇಷ್ಠವಾದ ಸ್ಥಾನ ಹೃದಯಾಕಾಶ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದು ತಪ್ಪದ. ಯಾಕಂತಂದ್ರೆ ಹೃದಯಾಕಾಶ ಇದು ಶ್ರೇಷ್ಠ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹೊರಗಿನ ಆಕಾಶಕ್ಕಿಂತಲೂ ಕೂಡ ಅಂತರಾಕಾಶ, ಹೃದಯಾಕಾಶ ಅಂದ್ರೆ ಹೃದಯದಲ್ಲಿರುವ ಸ್ಪೇಸ್, ಆಕಾಶ ಅಂದ್ರೆ ಅವಕಾಶ, ಸ್ಪೇಸ್ಗಂತಾರೆ. ಹೊರಗಿನ ಸ್ಪೇಸ್ಗಿಂತಲೂ ಹೃದಯದಲ್ಲಿ ಏನು ಸ್ಪೇಸ್ ಇದಲ್ಲ, ಅದೇ ಶ್ರೇಷ್ಠ ಅಂತನ್ಲಿಕ್ಕೆ ಏನ್ ಪ್ರಮಾಣ ಇಲ್ಲ. ಆದ್ದರಿಂದ ಹೊರಗಿನ ಆಕಾಶ ಒಳಗಿನ ಆಕಾಶ ಎಲ್ಲ ಅಷ್ಟೇ. ಅಲ್ಲ, ಹಂಗ ಅನ್ಬೇಡ್ರಿ, ಹೃದಯದಲ್ಲೇನೆ ಭಗವಂತ ತೋರ್ತಾನಲ್ಲ, ಆದ್ದರಿಂದ ಈ ಹೃದಯಾಕಾಶವೇ ಶ್ರೇಷ್ಠ, ಹೊರಗಿನ ಒಂದು ಸ್ಪೇಸ್ಗಿಂತಲೂ ಇದೇ ಅದ್ಭುತವಾದದ್ದು. ಇದೇ ನಮಗೆ ಪ್ರಮಾಣ. ದೇವ್ರ ಹೃದಯದಲ್ಲೇ ತೋರ್ತಾನೆ, ಹೊರಗೆ ತೋರುದಿಲ್ಲ ನಿಮಗೆ. ಅಂದ್ರೆ ಹೊರಗಿನ ಆಕಾಶಕ್ಕಿಂತ ಹೃದಯಾಕಾಶ ಉತ್ತಮ ಅಂತ ಹೇಳಿದ್ರೆ, ಯೋಗ್ಯರಾದ ಜ್ಞಾನಿಗಳು ಯಾರಿದ್ದಾರೆ ಅವರಿಗೆ ಭಗವಂತ ಒಳಗೆ ಹೇಗೆ ತೋರ್ತಾನೆ, ಹೃದಯಾಕಾಶದಲ್ಲಿ ಹೇಗೆ ತೋರ್ತಾನೆ, ಜ್ಞಾನಿಗಳಿಗೆ ಬಾಹ್ಯಾಕಾಶದಲ್ಲೂ ಪರಬ್ರಹ್ಮ ತೋರ್ತಾನೆ. ನೋಡಿ, ಜ್ಞಾನಿಗಳಿಗೆ ಎರಡೂ ಕಡೆಗೆ ತೋರ್ತಾನೆ ದೇವರು. ನೀವೇನ್ ಹೇಳಿದೀರಾ? ಒಳಗಡೆ ದೇವರು ತೋರುವುದರಿಂದ ಅದು ಶ್ರೇಷ್ಠವಾದ ಆಕಾಶ ಅಂತಂದ್ರೆ, ಜ್ಞಾನಿಗಳಿಗೆ ಹೊರಗಿನ ಆಕಾಶದಲ್ಲೂ ದೇವರು ತೋರ್ತಾನಲ್ಲ, ಅಂದ್ಮೇಲೆ ಅದು ಶ್ರೇಷ್ಠ ಅಂತ ಆಯ್ತು. ಅಂದ್ಮೇಲೆ ಶ್ರೇಷ್ಠ ಎನ್ನುವ ಶಬ್ದದಿಂದ ಹೃದಯಾಕಾಶವನ್ನೇ ಯಾಕೆ ತೆಗೆದುಕೊಳ್ಳಬೇಕು? ನೀವು ಕೊಟ್ಟ ಕಾರಣ ಎರಡೂ ಕಡೆಗೆ ಸಮಂಜಸಾಗ್ತಾ ಇದೆ. ಆದ್ದರಿಂದ ಗುಹಾಂ ಪ್ರವಿಷ್ಟೌ ಅಂತನ್ನುವುದರಿಂದ ಹೃದಯಾಕಾಶದಲ್ಲಿ ಇದ್ದಾನೆ ಅಂತ ಅಷ್ಟೇ ಅರ್ಥ ಹೊರತು, ಗುಹಾಂ ಪ್ರವಿಷ್ಟೌ ಅಂತನ್ನುವ ಶಬ್ದ ಬಿಟ್ಟು ಪರಮ ಪರಾರ್ಧ ಶಬ್ದಕ್ಕೆ ಹೃದಯಾಕಾಶ ಅಂತ ಈ ರೀತಿಯಾಗಿ ವಿಶೇಷನೆಲ್ಲ ಕೊಡೋದು ವ್ಯರ್ಥ. ಅಷ್ಟೇ ಅಲ್ಲದೆ ಗುಹಾಂ ಪ್ರವಿಷ್ಟ ಅಂತ ಅನ್ನೋದಂದ್ರೆ ಹೃದಯಾಕಾಶ ಅಂತ ಅರ್ಥ ಇರಬೇಕಾದ್ರೆ, ಪರಮ ಪರಾರ್ಧ
ಈ ಶಬ್ದಕ್ಕೆ ಹೃದಯಾಕಾಶ ಅಂತ ಈ ರೀತಿಯಾಗಿ ಅರ್ಥ ಮಾಡುವುದು ಇದು ಪ್ರಮಾಣದ ವಿರೋಧವೂ ಕೂಡ. ಆದ್ದರಿಂದ ಪರಮ ಎಂದರೆ ಪರಮಾತ್ಮ, ಅವನ ಪರಾರ್ಧ, ಅವನು ಇರ್ಲಿಕ್ಕೆ ಶ್ರೇಷ್ಠವಾದ ಸ್ಥಾನ ಅಂತ ಅರ್ಥ ಮಾಡೋದು ಸರಿಯಲ್ಲ, ಪ್ರಮಾಣ ವಿರುದ್ಧ. ಹಾಗಾದ್ರೆ ಪರಮ ಪರಾರ್ಧ ಅಂತ ಅನ್ನೋದಕ್ಕೆ ಏನ್ ಅರ್ಥ ಮಾಡಬೇಕು ಅಂತಂದ್ರೆ, ಶ್ರೀಮದಾಚಾರ್ಯರು ಪ್ರಮಾಣವನ್ನ ಉದಾಹರಿಸಿ ಆ ಶಬ್ದಾರ್ಥವನ್ನು ಹೇಳ್ತಾ ಇದ್ದಾರೆ. ದ್ವಿವಚನ ಯಾಕಿಟ್ಟಿದ್ದಾರೆ ಅಂತಂದ್ರೆ ಭಗವದ್ ರೂಪಗಳು ಆತ್ಮ ಅಂತರಾತ್ಮೇತಿ ವಿಭು ಏಕ ಏವ ದ್ವಿಧಾ ಸ್ಥಿತಃ. ಆತ್ಮ ಅಂತರಾತ್ಮ ಎಂಬುದಾಗಿ ಸಮರ್ಥನಾದ ಭಗವಂತ ಎರಡು ರೂಪಗಳಿಂದ ಇದ್ದಾನೆ ಎನ್ನುವುದಕ್ಕಾಗಿ ಉಪನಿಷತ್ತು ಪಿಬಂತೌ ಎಂಬುದಾಗಿ ಎರಡು ರೂಪಗಳು ದೇವರದ್ದಿದೆ ಎನ್ನುವ ಅಭಿಪ್ರಾಯದಲ್ಲಿ ದ್ವಿವಚನ ಇಟ್ಟಿದೆ. ಆ ಭಗವಂತ ಪರಮೇ ಅಂದರೆ ವಾಯುದೇವರಲ್ಲಿ, ಪರಮ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಅವರನ್ನ ಪರಾರ್ಧ ಅಂತ ಹೇಗೆ ಕರೆಯೋದು? ಪರೇಭ್ಯೋಪಿ ವೃದ್ಧ ರೂಪಕ್ಕೆ ಅಂತ ಶ್ರೀಮದಾಚಾರ್ಯರು ವಾಯುದೇವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪರೇಭ್ಯೋಪಿ, ಪರರು ಯಾರು? ರುದ್ರಾದಿ ದೇವತೆಗಳು. ಅವರಿಗಿಂತಲೂ ವೃದ್ಧ ರೂಪಕ, ಅತಿ ಪರಿಪೂರ್ಣವಾದ ಸ್ವರೂಪ. ರುದ್ರಾದಿ ದೇವತೆಗಳಿಗಿಂತ ರುದ್ರದೇವರನ್ನಾರಂಭ ಮಾಡಿಕೊಂಡು ಅವರ ಕೆಳಗಿರುವಂತಹ ಎಷ್ಟೆಷ್ಟು ಅನೇಕ ದೇವತೆಗಳಿದ್ದಾರೆ, ಅವರಿಗಿಂತಲೂ ಕೂಡ ಅತಿಪೂರ್ಣವಾದ, ಅತಿ ಪರಿಪೂರ್ಣವಾದ ಸ್ವರೂಪ ವಾಯುದೇವರ ಸ್ವರೂಪ. ಹೀಗಾಗಿ ಛಾಂದೋಗ್ಯದಲ್ಲಿ ಹೇಳ್ತಾರೆ, ದೇವತೆಗಳು ಜಯವನ್ನು ಗಳಿಸಬೇಕಾದರೆ ಯಾವ ಯಾವ ಪ್ರತಿಮೆಗಳಲ್ಲಿ ಭಗವಂತನನ್ನ ಉಪಾಸನೆ ಮಾಡಿದ್ದಾರೋ ಅದೆಲ್ಲ ಪ್ರತಿಮೆಗಳನ್ನ ದೈತ್ಯರು ದೂಷಣೆ ಮಾಡಿ, ದೋಷ ಪಡುವ ದೋಷವುಳ್ಳಂತೆ ಮಾಡಿ ಅವರ ಭಗವತ್ ಸ್ವರೂಪದ ಆ ಪೂಜೆಗೆ ವಿಘ್ನವನ್ನು ತಂದುಕೊಡುತ್ತಾರೆ. ಕೊನೆಗೆ ವಾಯುದೇವರೆಂಬ ಪ್ರತಿಮೆಯಲ್ಲಿ ಭಗವಂತನನ್ನ ಪೂಜೆ ಮಾಡಿದಾಗ, ಅಲ್ಲಿ ಭಗವಂತನನ್ನ ಧ್ಯಾನ ಮಾಡಿದಾಗ ಅವರಿಗೆ ಭಗವದ್ ಅನುಗ್ರಹ ಪೂರ್ಣ ಆಯಿತು, ಜಯವನ್ನು ಗಳಿಸಿದರು. ಆಖಣಾಶ್ಮ ಸಮೋಹಿತ ಅಂತ ವಾಯುದೇವರಿಗೆ ಹೇಳ್ತಾರೆ. ದೊಡ್ಡ ಬಂಡೆಗಲ್ಲಿದ್ದಾಗ, ವಜ್ರಗಲ್ಲಿದ್ದಾಗ ವಾಯುದೇವರು ಅಂತ. ಯಾವ ದೇವತೆಗಳು ಕೂಡ ತಮ್ಮ ಶಕ್ತಿಯ ಪ್ರಭಾವದಿಂದ ದೋಷವನ್ನು ತಂದಿಡಲು ಸಾಧ್ಯವಿಲ್ಲ ವಾಯುದೇವರ ಸ್ವರೂಪದಲ್ಲಿ. ಆದ್ದರಿಂದ ರುದ್ರದೇವರನ್ನ ಆರಂಭಿಸಿಕೊಂಡು ಕೆಳಗಿನ ಅನೇಕ ದೇವತೆಗಳಿಗಿಂತಲೂ ಕೂಡ ಅತಿ ಪರಿಪೂರ್ಣವಾದ ಸ್ವರೂಪವಾಗಿದೆ ವಾಯುದೇವರದು. ಆ ಕಾರಣ ನಮ್ಮ ಹೃದಯದಲ್ಲಿ, ಬರೀ ಹೃದಯದಲ್ಲಿ ಇರೋದಿಲ್ಲ, ಹೃದಯದಲ್ಲಿ ಇರುವ ವಾಯುದೇವರಲ್ಲಿ ಭಗವಂತ ಇರ್ತಾನೆ. ಆ ಭಗವಂತ ವಿಭು, ವ್ಯಾಪ್ತನಾದ ಸಮರ್ಥನಾದ ಆ ವಿಷ್ಣುವು ವಾಯುದೇವರಲ್ಲಿ ಸನ್ನಿಹಿತನಾಗಿರ್ತಾನೆ. ಆತ್ಮ ಅಂತರಾತ್ಮ ಎಂಬುದಾಗಿ ಎರಡು ರೂಪಗಳಿಂದ ಹೃದಯದಲ್ಲಿ, ಅಂದರೆ ಅಲ್ಲೂ ಕೂಡ ಹೃದಯದಲ್ಲಿ, ಬರೀ ಹೃದಯದಲ್ಲ, ಹೃದಯದಲ್ಲಿ ಇರುವ ಅತಿ ಪವಿತ್ರವಾದ ಸ್ವರೂಪ ಇರುವಂತಹ ವಾಯುದೇವರಲ್ಲಿ ಎರಡು ರೂಪದಿಂದ ಭಗವಂತ ಇರ್ತಾನೆ. ಇನ್ನು ವಿಷ್ಣು ಎನ್ನುವ ಶಬ್ದದ ವ್ಯಾಖ್ಯಾನವೇ ಆಗಿದೆ ವಿಭು ಅಂತ. ಅದರಿಂದ ಸವಿಷ್ಣು ಪರಮೇ ವಾಯೌ ಪರೇಭ್ಯೋಪಿ ವೃದ್ಧ ರೂಪಕ್ಕೆ. ಈ ವಾಯುದೇವರಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಇರ್ಲಿ, ಹೀಗಿದ್ದರೂ ಕೂಡ ಈ ಮಂತ್ರವನ್ನ ದೇವರ ಪರವಾಗಿ ಮಾಡುವುದು ಹೇಗೆ? ಭಗವಂತನ ಎರಡು ರೂಪ ಇರಬಹುದು, ಅವರು ವಾಯುದೇವರಲ್ಲಿ ಇರಬಹುದು, ಇದೆಲ್ಲ ಆಯ್ತು ಸರಿ. ಈ ಮಂತ್ರ ದೇವರ ಪರ ಅಂತ ಹೇಗೆ ಅಂತಂದ್ರೆ, ಯಾಕಿಷ್ಟಲ್ಲ ದೇವರನ್ನೇ ಹೇಳಿದ ಮೇಲೆ ದೇವರ ಪರ ಆಗೋದು ಇನ್ನೇನಿದೆ? ತ್ರಿವಚನದಿಂದ ಕರೆಯೋದು ದೇವರನ್ನೇ. ಪರಮ ಪರಾರ್ಧ ಅಂದ್ರೆ ವಾಯುದೇವರು ಅವರಲ್ಲಿರುವ ಆ ಗುಹಾದಲ್ಲಿ ಪ್ರವಿಷ್ಟನಾದವು ದೇವರೇ.
ಇಷ್ಟು ಹೇಳಿದ ಮೇಲೆ ಎಲ್ಲವೂ ದೇವರ ಪರವಾಗಿ ಮಾಡಿದ್ರೆ ಇನ್ನೇನ್ ದೇವರ ಪರ ಮಾಡೋದಿರ್ತದೆ ಅಂತಂದ್ರೆ ತಸ್ಯ ಕರ್ಮ ಫಲ ಪಾತೃತ್ವ ಅಯೋಗ ದೊಡ್ಡ ಪ್ರಶ್ನೆ. ಋತಂ ಪಿಬಂತೌ ಅಂತ ಶಬ್ದ ಇದೆ. ಋತ ಅಂದ್ರೆ ಕರ್ಮದ ಫಲ. ಕರ್ಮದ ಫಲವನ್ನು ಪಾನ ಮಾಡುವವ ಅಂದ್ರೆ ಭೋಗ ಮಾಡುವವ. ದೇವರು ನಮ್ಮ ಕರ್ಮದ ಫಲವನ್ನು ಯಾಕೆ ಭೋಗ ಮಾಡ್ತಾನ್ರಿ ಅಂದ್ಮೇಲೆ ಕರ್ಮ ಫಲ ಭೋಗ್ತಿರುತ್ತಾ ಬರಲಿಲ್ಲ ಅಂದ ಮೇಲೆ ಈ ಮಂತ್ರ ದೇವರನ್ನು ಹೇಳಿಕೊಡುತ್ತೆ ಅಂತ ಆಗುವುದಿಲ್ಲ ಅಂತ ಹೇಳಿದ್ರೆ ರಸಂ ಪಿಬತಿ ಕರ್ಮಜಂ ಅಂತ ಸೂತ್ರ ಭಾಷ್ಯದಲ್ಲಿ ಮೊದಲನೇ ಅಧ್ಯಾಯ ದ್ವಿತೀಯ ಪಾದ 11ನೇ ಸೂತ್ರ. ಆ ಸೂತ್ರಕ್ಕೆ ಭಾಷ್ಯ ಬರೆಯುವ ಕಾಲಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಕರ್ಮಜಂ ರಸಂ ಪಿಬತಿ. ಕರ್ಮದ ಫಲವನ್ನು ಭಗವಂತ ಭೋಗ ಮಾಡುತ್ತಾನೆ ಅಂತ ಮಾತುಗಳನ್ನು ಹೇಳಿದಾಗ ಕರ್ಮಫಲ ಪಾತೃತ್ವ ಅಂತ ಅನ್ನೋದು, ಕರ್ಮಫಲ ಭೋಕ್ತೃತ್ವ ಅಂತ ಅನ್ನೋದು ದೇವರಲ್ಲಿ ಕೇಳಿ ಬರುತ್ತೆ. ಅಂದ್ಮೇಲೆ ಭಗವಂತ ಕರ್ಮ ಫಲವನ್ನು ಭೋಗ ಮಾಡುತ್ತಾನೆ. ಹಾಗಾಗಿ ಈ ಮಂತ್ರ ಭಗವಂತನನ್ನೇ ಹೇಳಲು ಹೊರಟಿದೆ. ಹಾಗಾದರೆ ಕರ್ಮ ಫಲ ಭೋಗ ಮಾಡ್ತಾನೆ ಅಂತಂದ ಮೇಲೆ ಕರ್ಮಕ್ಕೆ ದುಃಖ ಅಂತನೋ ಫಲವೂ ಇದೆ. ಸುಖ ಎನ್ನುವ ಫಲ ಹೇಗಿದೆಯೋ ಕರ್ಮದ ಫಲ, ಹಾಗೆ ದುಃಖ ಎನ್ನುವುದು ಕರ್ಮದ ಫಲವೇ. ಅಂದ್ಮೇಲೆ ದುಃಖವನ್ನು ಭಗವಂತ ಭೋಗ ಮಾಡ್ತಾನೆ ಅಂತ ಯಾಕೆ ಹೇಳಬಾರ್ದು? ಒಂದು. ಎರಡನೇ, ಅನಷ್ಟನ್ನನ್ಯೋ ಅಭಿಚಾಕಶೀತಿ ಎನ್ನುವಂತಹ ಶ್ರುತಿಯ ವಿರೋಧವೂ ಕೂಡ ಬರುತ್ತೆ. ಕರ್ಮಫಲ ಭೋಗ ಮಾಡ್ತಾನೆ ಅಂತ ನೀವು ಹೇಳುವುದಾದರೆ ಕರ್ಮದ ಫಲ ಸುಖ ಯಾಕೆ ಭೋಗ ಮಾಡಬೇಕು, ಕರ್ಮದ ಫಲ ದುಃಖವನ್ನು ಯಾಕೆ ಭೋಗ ಮಾಡಬಾರದು? ಎರಡನ್ನೂ ಭೋಗ ಮಾಡ್ಲಿ ಅಂದ್ರೆ ಭಗವಂತನಿಗೆ ದುಃಖ ಭೋಗವೂ ಬರ್ಬೇಕಾಗ್ತದೆ ಅಂತ ಒಂದು. ಎರಡನೆಯದು ಅನಷ್ಟನ್ನನ್ಯೋ ಅಭಿಚಾಕಶೀತಿ ಅಂತ ಹೇಳಿ ದಾಸುಪರ್ಣ ಎನ್ನುವಂತಹ ಶ್ರುತಿ, ಅಥರ್ವಣ ಶ್ರುತಿ ಭಗವಂತ ಏನನ್ನು ಭೋಗ ಮಾಡುವುದಿಲ್ಲ ಅಂತ, ಅನಷ್ಟನ್ ಭೋಗ ಮಾಡದೆ ಪ್ರಕಾಶಮಾನನಾಗಿದ್ದಾನೆ ಅಂತ ಶ್ರುತಿ ಹೇಳಬೇಕಾದ್ರೆ ಕರ್ಮಫಲ ಭೋಗ ಮಾಡ್ತಾನೆ ಅಂತ ನೀವು ಹೇಳೋದು ಆ ಶ್ರುತಿಯ ವಿರೋಧ ಬರ್ತದಲ್ಲ ಅಂತಂದ್ರೆ ಋತಂ ಪಿಬಂತೌ ಅಂತ ಈ ಮಂತ್ರ ಇದೆ. ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಶ್ರೀಮದಾಚಾರ್ಯರು. ಶುಭಾನ್ ಪಿಬತಿ ಭೋಗಾನ್ ಸಹ ಛಾಯೇವ ವಿದುಷಾಂ ಪ್ರಭು. ಶುಭಾನ್ ಪಿಬತಿ ಭೋಗಾನ್ ಸಹ. ಶುಭಾನ್ ಪಿಬತ್ತೇವ, ಶುಭವನ್ನು ಭಗವಂತ ಭೋಗಿಸ್ತಾನೆ ಅಂದ್ರೆ ಸುಖವನ್ನು ಭಗವಂತ ಭೋಗಿಸ್ತಾನೆ. ಋತಂ ಸತ್ಯಂ ತಥಾ ಧರ್ಮ ಅಂತನ್ನುವುದಾಗಿ ಗೀತೆಯ ಭಾಷ್ಯ 7ನೇ ಅಧ್ಯಾಯ. ಈ ಸ್ಮೃತಿಯ ದಶೆಯಿಂದ ಋತ ಎನ್ನುವಂತಹ ಶಬ್ದಕ್ಕೆ ಧರ್ಮ ಅಂತ ಅರ್ಥ. ಧರ್ಮ ಎಂದರೆ ಶುಭ ಎಂದರ್ಥ. ಋತ ಎಂದರೆ ಧರ್ಮ, ಧರ್ಮ ಎಂದರೆ ಶುಭ. ಆದ್ದರಿಂದ ಭಗವಂತ ಶುಭ ಫಲವನ್ನು ಭೋಗ ಮಾಡುತ್ತಾನೆ. ಶುಭ ಫಲವನ್ನು ಭೋಗ ಮಾಡ್ತಾನೆ ಅಂತಂದ ಮೇಲೆ ಕರ್ಮ ಫಲವಾದ ದುಃಖವನ್ನು ಯಾಕೆ ಭೋಗ ಮಾಡುವುದಿಲ್ಲ ಎನ್ನುವ ಪ್ರಶ್ನೆಗೆ ಅರ್ಥವೇ ಇಲ್ಲ. ಯಾರಾದರೂ ಸುಖವನ್ನು ಭೋಗಿಸ್ಲಿಕ್ಕೆ ತಯಾರಾಗ್ತಾರೆ ಹೊರತು ದುಃಖವನ್ನೂ ಭೋಗಿಸ್ತೀವಿ ಅಂತ ಯಾವ ಚೇತನನು ಮುಂದೆ ಬರದೇ ಇದ್ದಾಗ ಭಗವಂತ ಯಾಕೆ ಭೋಗ ಮಾಡಬೇಕು ದುಃಖವನ್ನು? ಅವನು ಸರ್ವೋತ್ತಮ, ಸರ್ವೇಶ್ವರ. ಆದ್ದರಿಂದ ಸುಖವನ್ನು ಭೋಗ ಮಾಡ್ತಾನೆ ಹೊರತು ದುಃಖವನ್ನು ಭೋಗ ಮಾಡುವುದಿಲ್ಲ. ಅಲ್ಲ, ಅನಷ್ಟನ್ನನ್ಯೋ ಅಭಿಚಾಕಶೀತಿ ಅಂತದಲ್ಲ, ಅದೇ ಅರ್ಥ. ದುಃಖವನ್ನು ಭೋಗ ಮಾಡೋದಿಲ್ಲ ಅಂತ ಅರ್ಥದಲ್ಲಿ ಹೇಳಿದ್ದಾರೆ. ಸುಖವನ್ನು ಭೋಗ ಮಾಡ್ತಾನೆ ಹೊರತು ದುಃಖವನ್ನು ಭೋಗ ಮಾಡೋದಿಲ್ಲ. ಇನ್ನು ಉಲ್ಟಾ ಪ್ರತ್ಯುತ ಜೀವ ಪಕ್ಷೇ ಏವ ಇದಮನುಪಪನ್ನಂ.
ಋತಂ ಪಿಬಂತೌ ಅಂತನ್ನೋದು ಈ ಪಿಬಂತೌ ಎನ್ನುವ ಶಬ್ದದಿಂದ ಜೀವ ಪರಮಾತ್ಮರನ್ನು ತೆಗೆದುಕೊಳ್ಳಬೇಕು. ಜೀವ ಕರ್ಮ ಫಲವನ್ನು ಭೋಗ ಮಾಡ್ತಾನೆ ಅಲ್ಲ ಅಂತಂದ್ರೆ ಋತಂ ಪಿಬಂತೌ ಅಂತ ಹೇಳಿದ್ದಾರೆ. ಶುಭವಾದವನ್ನೇ ಭೋಗ ಮಾಡ್ತಾನೆ ಅಂತ ಹೇಳ್ಬೇಕು. ಜೀವ ಶುಭವಾದದ್ದನ್ನೇ ಭೋಗ ಮಾಡ್ತಾನೆ ಅಂತ ಹೇಗೆ ಹೇಳೋದು? ಅಶುಭವನ್ನು ಕೂಡ ಜೀವ ಭೋಗ ಮಾಡುವುದರಿಂದ ಶುಭವನ್ನೇ ಭೋಗ ಮಾಡುತ್ತಾನೆ ಅಂತ ಹೇಳಿ ಜೀವ ಪಕ್ಷದಲ್ಲಿ ಈ ರೀತಿಯಾಗಿ ಮಂತ್ರ ಹೇಳುವುದು ಸರಿಯಲ್ಲ. ಇಲ್ಲ, ನಿಮ್ಮ ಪ್ರಕಾರ ಈಶ್ವರ ಶುಭವಾದದ್ದನ್ನೇ ಭೋಗ ಮಾಡ್ತಾನೆ ಅಂತನ್ನುವ ಅರ್ಥವನ್ನೇ ಇಟ್ಕೊಳ್ಳೋಣ. ಹಾಗಾದ್ರೆ ದೇವರು ಅಪೂರ್ಣ ಅಂತ ಆಗ್ಬೇಕಾಗ್ತದೆ ಅಂತಂದ್ರೆ. ಯಾಕೆ ಭೋಗ ಮಾಡ್ತಾನೆ ಅಂತಂದ್ರೆ ಅದು ಇನ್ನುವರೆಗೆ ಸಿಗಲಿಲ್ಲ, ಈಗ ಅದರ ಭೋಗ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತದೆ. ಇಲ್ಲದೆ ಇದ್ದದ್ದನ್ನೇ ಭೋಗ ಮಾಡುವುದು. ಹೀಗಾಗಿ ಭಗವಂತ ಕರ್ಮ ಫಲವನ್ನು ಶುಭವಾದ ಫಲವನ್ನು ಭೋಗ ಮಾಡ್ತಾನೆ ಅಂತಾದ್ರೆ ದೇವರಿಗೆ ಅಪೇಕ್ಷೆ ಇದೆ. ಅಪೇಕ್ಷೆ ಇದ್ದವರೇ ಭೋಗ ಮಾಡ್ತಾರೆ. ಹಸಿವಿ ಇದ್ದರೆ ಊಟ ಮಾಡ್ತಾರೆ. ಭೋಗ ಮಾಡ್ತಾನೆ ಅಂತಂದ್ರೆ ಅಪೇಕ್ಷೆ ಇದೆ ಅಂತಾಯ್ತು. ಅಪೇಕ್ಷೆ ಇದೆ ಅಂತಾದ್ರೆ ದೇವರು ಅಪೂರ್ಣ ಅಂತ ಆಗ್ತಾನೆ. ಅಂದ್ಮೇಲೆ ಈ ಮಂತ್ರ ಈಶ್ವರನನ್ನು ಹೇಳಿಕೊಡುತ್ತೆ ಅಂತಾದರೂ ಕೂಡ ಈಶ್ವರ ಅಪೂರ್ಣ ಅಂತ ಆಗ್ತಾನಲ್ಲ ಅಂತಂದ್ರೆ ಅಚಿಂತ್ಯ ಐಶ್ವರ್ಯ ಬಲೇನ ಅಚಿಂತ್ಯವಾದ ನಮಗೆ ಊಹಾಕ್ಕೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ತನ್ನ ಈಶ್ವರತ್ವದಿಂದ ಸುಖ ಭೋಗವನ್ನೇ ಮಾಡ್ತಾನೆ ಭಗವಂತ. ಆಮೇಲೆ ದೇವರ ಸಾಮರ್ಥ್ಯ, ದೇವರ ಇಚ್ಛೆ, ಪೂರ್ಣನಾದರೂ ಸ್ವೀಕಾರ ಮಾಡ್ತಾನೆ, ಅದು ಅವನ ಇಚ್ಛಾ. ಅವನು ಆ ಫಲವನ್ನು ಸ್ವೀಕಾರ ಮಾಡಲಿಲ್ಲ ಅಂತಾದರೆ ನಮಗೆ ಆ ಕರ್ಮದ ಫಲ ಭೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಯಾವುದನ್ನ ಸ್ವೀಕಾರ ಮಾಡ್ತಾನೆ ಅದು ನಮಗೆ ಸಿಗತ್ತೆ. ಕರ್ಮ ಫಲವನ್ನ ದೇವರು ಸ್ವೀಕಾರ ಮಾಡುವುದಿಲ್ಲ ಅಂತಾದರೆ, ಶುಭ ಫಲವನ್ನ ದೇವರು ಸ್ವೀಕಾರ ಮಾಡುವುದಿಲ್ಲ ಅಂತಾದರೆ ನಮಗೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಭಗವಂತ ಭೋಗ ಮಾಡ್ತಾನೆ, ಪೂರ್ಣನಾದ್ರೂ ಹೇಗೆ ಭೋಗ ಮಾಡ್ತಾನೆ? ಹೊಟ್ಟೆ ತುಂಬಿದ್ಮೇಲೆ ನಮಗೆ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂದ್ರೆ ದೇವರಿಗೆ ಸಾಮರ್ಥ್ಯ ಇದೆ, ಬೇಕಾದ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ. ಭಗವಂತ ತನ್ನ ಈಶ್ವರತ್ವದಿಂದ, ತನ್ನ ಒಡೆತನದಿಂದ ಭಗವಂತ ಸುಖವನ್ನೇ ಭೋಗ ಮಾಡ್ತಾನೆ. ಹಾಗಾದ್ರೆ ದ್ವಾಸುಪರ್ಣ ಅಂತ ಅನ್ನೋ ಕಡೆಗೆ ಅನಷ್ಟನ್ ಅಂತ ಹೇಳಿದ್ದಾರಲ್ಲ, ಏನು ಉಣ್ಣೋದಿಲ್ಲ, ಏನು ಭೋಗ ಮಾಡೋದಿಲ್ಲ ಅಂತ ಹೇಳಿದ್ದಾರಲ್ಲ ದೇವರನ್ನ. ಅಂದ್ರೆ ಅಶುಭ ಭೋಗಾಭಾವ ವಿಷಯಂ ತದ್ವಾಕ್ಯಮಿತಿ ಭಾವ. ಅಶುಭವನ್ನ ಭೋಗ ಮಾಡುವುದಿಲ್ಲ ಎನ್ನುವ ಅಭಿಪ್ರಾಯದಲ್ಲಿ ಅನಷ್ಟ ಏನನ್ನು ಭೋಗಿಸೋದಿಲ್ಲ ಅಂತ ಹೇಳಿದ್ದಾರೆ ಹೊರತು ಶುಭವನ್ನು ಭೋಗ ಮಾಡುವುದಿಲ್ಲ ಎನ್ನುವ ಅಭಿಪ್ರಾಯದಲ್ಲಿ ಇಲ್ಲ. ಸರಿ, ಇನ್ನೊಂದು ಸಮಸ್ಯೆ ಇದೆ ನಮಗೆ. ಸುಸಂಪಿಬಂತೋ ಕಡೆ ಕೂಡ ಈಶ್ವರನನ್ನೇ ಹೇಳುತ್ತೆ, ಗುಹಾಂ ಪ್ರವಿಷ್ಟೋ ಅಂತ ಅನ್ನೋದು ಈಶ್ವರನನ್ನೇ ಹೇಳುತ್ತೆ. ಎಲ್ಲ ಆಯ್ತು. ಮುಂದೆ ಛಾಯಾತಪವು ಅಂತನ್ನುವ ಶಬ್ದ ಇದೆ. ಇದು ವಿರುದ್ಧ. ಇದು ತಯೋಹೋ ವಿದ್ವತ್ ಅವಿದ್ವತ್ ಪರತ್ವೇನ ಜೀವೇಶ್ವರ ಪರತ್ವ ಅವಗಮ. ತಯೋಹೋ ವಿದ್ವದ್ ಅವಿದ್ವತ್ ಪರತ್ವೇನ ಜೀವೇಶ್ವರ ಪರತ್ವ ಅವಗಮ ಇತ್ಯತಃ ಛಾಯಾ. ಅಲ್ಲ, ಛಾಯಾ ಮತ್ತು ತಪಸ್ಸು, ಛಾಯಾ ತಪತ್ವ. ಛಾಯಾ ತಪತ್ವ ಅಂದ್ರೆ ಆತಪ. ಆತಪ ಅಂದ್ರೆ ಬಿಸಿಲು, ಛಾಯಾ ಎಂದರೆ ನೆರಳು. ಬಿಸಿಲು ನೆರಳು. ಛಾಯಾ ಅಂದ್ರೆ ನೆರಳು, ಆತಪ ಅಂದ್ರೆ ಬಿಸಿಲು. ಬಿಸಿಲು ಎಂದರೆ ಅವಿದ್ವಾಂಸರು, ಛಾಯಾ ಎಂದರೆ ವಿದ್ವತ್. ಹೀಗೆ ಅರ್ಥ ತೋರತ್ತೆ ಅಲ್ವೇ ಅಂತಂದ್ರೆ ಹಂಗಲ್ಲ, ಸಂಬಂಧ ಇಲ್ಲ ಅಂತಂತಾನೆ.
ಛಾಯಾ ಇವ ವಿದುಷಾಂ ಪ್ರಭು ಆತಪಃ ಇವ ಪಾಪಿನಾಂ ನಿತ್ಯಂ ಅಂತ ಅರ್ಥ ಮಾಡು. ಛಾಯಾ ಇವ, ಛಾಯಾ ಇವ ಅಂದ್ರೆ ನೆರಳು ಯಾವ ರೀತಿಯಾಗಿ ಸುಖವನ್ನು ಕೊಡುತ್ತದೆಯೋ, ಸುಖಕ್ಕೆ ಕಾರಣವಾಗಿದೆಯೋ, ಬಿಸಿಲು ಯಾವ ರೀತಿಯಾಗಿ ದುಃಖಕ್ಕೆ ಕಾರಣವಾಗಿದೆಯೋ ಹಾಗೆ ಅಂತ. ನಚೈವಂ ಔಪಚಾರಿಕತ್ವಂ ನ ದೋಷಃ. ಅಲ್ಲ, ಬಿಸಿಲಿನಂತೆ ತಾಪ ಕೊಡುವವ, ನೆರಳಿನಂತೆ ಸುಖ ಕೊಡುವವ, ಇದು ಔಪಚಾರಿಕ ಆಯ್ತಲ್ಲ ಅಂತಂದ್ರೆ ದೋಷ ಇಲ್ಲ ಅಂತ ಹೇಳ್ತಾರೆ. ಛಾಯಾ ಆತಪತ್ವ ಛಾಯಾತಪೌ ಇತ್ಯಸ್ಯ ವಿದ್ವದ್ವಾಚಕತ್ವಾಭಾವೇನ ಅಮುಖ್ಯಾರ್ಥಸ್ಯ ಗ್ರಾಹ್ಯತ್ವಾತ್. ಛಾಯಾ ಆತಪ ಅಂತನ್ನೋದು ವಿದ್ವಾಂಸರು ಎನ್ನುವ ಅಭಿಪ್ರಾಯದಲ್ಲಿ ನೀನು ಮುಖ್ಯಾರ್ಥವನ್ನೇ ಸ್ವೀಕಾರ ಮಾಡ್ತೀನಿ, ಅಮುಖ್ಯಾರ್ಥವನ್ನೇ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಇರ್ಲಿ, ಅದು ಶಾಸ್ತ್ರೀಯ ವಿಷಯ ಅಂತ ಆಗ್ತದೆ. ಇರ್ಲಿ, ಅಂತೂ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಯಾರು ಜ್ಞಾನಿಗಳಿದ್ದಾರೆ ಅವರಿಗೆ ಭಗವಂತ ಛಾಯಾ ನೆರಳು ಯಾವ ರೀತಿಯಾಗಿ ಸುಖವನ್ನು ಕೊಡುತ್ತದೆಯೋ ಹಾಗೆ ಸುಖಕರನಾಗಿದ್ದಾನೆ. ಪಾಪಿಗಳಿಗೆ ನಿತ್ಯದಲ್ಲೂ ಕೂಡ ಆತಪ ಅಂದರೆ ಬಿಸಿಲು ಯಾವ ರೀತಿಯಾಗಿ ದುಃಖಕರವೋ ಹಾಗೆ ಅಜ್ಞಾನಿಗಳಿಗೆ, ಪಾಪಿಷ್ಠರಿಗೆ ಭಗವಂತ ದುಃಖಕರನಾಗಿದ್ದಾನೆ ಹೇಳಿ ಯಾರು ಹೇಳ್ತಾರೆ? ಬ್ರಹ್ಮವಿದ ವದಂತಿ, ಬ್ರಹ್ಮಜ್ಞಾನಿಗಳು ಹೇಳ್ತಾರೆ ಅಂತ. ಇಷ್ಟೆಲ್ಲ ಹೇಳಿದ ಮೇಲೆ ಅಲ್ಲ, ಏನು ಹಠಾತ್ ಈ ಮಂತ್ರವನ್ನ ವಿಷ್ಣುಪರ ಅಂತ ಯಾಕೆ ಇಷ್ಟು ಶ್ರಮಪಟ್ಟು ಇದ್ದ ಶಬ್ದಕ್ಕೆಲ್ಲ ವಿಷ್ಣುಪರ ಅಂತ ಮಾಡಿ ಈ ಶ್ಲೋಕ ದೇವರನ್ನು ಹೇಳಿಕೊಡುತ್ತೆ ಅಂತ ಯಾಕೆ ಇಷ್ಟು ಆಗ್ರಹ ನಿಮಗೆ ಅಂತಂದ್ರೆ, ನಾವು ಆಗ್ರಹದಿಂದ ಮಾಡ್ತಾ ಇಲ್ಲ, ನಮಗೊಂದು ಕಾರಣ ಇದೆ. ಇದು ವಿಷ್ಣುಪರ ಅಂತ ಹೇಳಲಿಕ್ಕೆ ದೊಡ್ಡ ಒಂದು ಗುರುತು ಇದೆ. ಏನು ಗುರುತದು? ಗುಹಾ ಪ್ರವಿಷ್ಟತ್ವ ಲಿಂಗತ್ವೇ, ಲಿಂಗಾದೇವ ಗುಹಾ ಪ್ರವೇಶ, ಹೃದ್ಗುಹಾ ಪ್ರವೇಶ ಅಂತನ್ನೋದು ಈಶ್ವರನಿಗೆ ಇರುವ ಅಸಾಧಾರಣ ಧರ್ಮ. ಇದು ಇಷ್ಟು ಮಾತ್ರ ಇಷ್ಟವಾದದ್ದು, ಯಾರಲ್ಲಿ ಇರುವ ಧರ್ಮವಲ್ಲ. ಅಂದ್ರೆ ಗುಹಾ ಪ್ರವಿಷ್ಟತ್ವವನ್ನು ಹೇಳ್ತಾ ಇದೆ ಅಂತಂದ ಮೇಲೆ ಇದು ಇಷ್ಟು ಪರವೇ ಆಗಿದೆ ಹೊರತು ನಾವು ಅದನ್ನ ಬಲಾತ್ ಅರ್ಥವನ್ನು ತರ್ತಾ ಇದ್ದೇವೆ ಸರ್ವಾತ್ಮನ ಇಲ್ಲ. ಆಮೇಲೆ ಈ ಶ್ಲೋಕ ಇಷ್ಟವನ್ನೇ ಹೇಳಿಕೊಡುತ್ತೆ. ಇದು ಸ್ವಲ್ಪ ನಿಮಗೆ ಕಠಿಣ ಅಂತ ಅನಿಸಬಹುದು, ಆದರೆ ಶ್ರೀಮದಾಚಾರ್ಯರ ಈ ಮಾತಿನಲ್ಲಿರುವಂತಹ ಅಭಿಪ್ರಾಯವನ್ನೇ ತೆಗೆದುಕೊಂಡು ಖಂಡಾರ್ಥಕಾರರಾದ ಟಿಪ್ಪಣಿಕಾರರು ಬರಿತಾ ಇದ್ದಾರೆ ಅಂತಂದ ಮೇಲೆ ಶ್ರೀಮದಾಚಾರ್ಯರ ಮಾತಿಗೆ ಅರ್ಥ ಏನು ಅಂತ ಗೊತ್ತಾಗದೆ ಟಿಪ್ಪಣಿಕಾರರು ಹೇಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಅವರಿಗೇನು ಗಮಕ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಭಾಷ್ಯ ಓದಿದ ಮೇಲೆ ಟಿಪ್ಪಣಿಯನ್ನು ಓದಿದರೆ ಶ್ರೀಮದಾಚಾರ್ಯ ಅಭಿಪ್ರಾಯವನ್ನೇ ಮೂಲಾರೂಢವಾಗಿ ಟಿಪ್ಪಣಿಕಾರರು ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಸ್ಪಷ್ಟವಾಗುತ್ತೆ. ಅದಕ್ಕೋಸ್ಕರ ಭಾಷ್ಯ ಓದಬೇಕು. ಅದರಿಂದ ಮಹಾಪುಣ್ಯ ಇದೆ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಅಂತ ಹೇಳಿದ್ದಾರೆ. ಶ್ರೀಮದಾಚಾರ್ಯರ ಭಾಷ್ಯದ ಅಭಿಪ್ರಾಯವನ್ನ ಯಾರು ತಿಳಿದುಕೊಳ್ತಾರೆ ಅವರಿಗೆ ಮುಕ್ತಿ ಆಗ್ತದೆ ಅಂತ ಮಧ್ವೀಜದಲ್ಲಿ ಹೇಳ್ತಾರೆ. ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾದಿವಂ ಮೋಕ್ಷಮೇತೆ ಭಜಂತೆ ಸದೇವ್.
ಶ್ರೀಮದಾಚಾರ್ಯ ಭಾಷ್ಯದ ಅರ್ಥ ಮಾಡಿಕೊಳ್ಳಿಲ್ಲ ಅಂತಾದ್ರೆ ನಮಗೆ ಮೋಕ್ಷ ಆಗುವುದಿಲ್ಲ. ಆದ್ದರಿಂದ ಈಗ ಕಠಿಣ ಅಂತ ಅನಿಸಬಹುದು, ಕ್ರಮವಾಗಿ ಅದು ನಮಗೆ ಸುಲಭ ಆಗ್ತದೆ ಶ್ರೀಮದಾಚಾರ್ಯರ ಪರಮಾನುಗ್ರಹದಿಂದಲೇ. ಇನ್ನು ಉಳಿದ 5 ನಿಮಿಷದಲ್ಲಿ ಆ ಖಂಡಾರ್ಥವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶಬ್ದಾರ್ಥವನ್ನ ತಿಳ್ಕೊಳ್ಳೋಣ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಅಂತ ಶಬ್ದ ಇದೆ. ಸುಕೃತ ಅಂದ್ರೆ ಪುಣ್ಯ, ಪುಣ್ಯದ ಶರೀರ. ಪುಣ್ಯದ ಶರೀರ ಅಂದ್ರೆ ಪುಣ್ಯದಿಂದ ನಿರ್ಮಿತವಾದ ಶರೀರ, ಒಳ್ಳೆ ಸತ್ಕರ್ಮಗಳಿಂದ ಪಡೆದ ದೇಹ. ಆ ಶರೀರದಲ್ಲಿ ಗುಹಾಂ ಪ್ರವಿಷ್ಟೌ, ಆ ಶರೀರಕ್ಕೆ ಹೃದಯ ಅಂತಿರುತ್ತಲ್ಲ, ಆ ಹೃದಯದಲ್ಲಿ ಪ್ರವೇಶ ಮಾಡಿದ. ಅಂದ್ರೆ ಜಡವಾದ ಹೃದಯದಲ್ಲಿ ಪ್ರವೇಶ ಮಾಡಿದ ಅಂತ ಅರ್ಥ ಮಾಡಬೇಕಾ ಅಂತಂದ್ರೆ ಹಂಗಲ್ಲ. ಆ ಜಡವಾದ ದೇಹದಲ್ಲಿ ಏನು ಪರಮ ಪರಾರ್ಧರಾದವರು ಇದ್ದಾರಲ್ಲ, ಒಬ್ರು ವಾಯುದೇವರು. ಪರಮ ಅಂದ್ರೇನು ಸರ್ವ ಜೀವೋತ್ತಮ ಅಂತ ಅರ್ಥ. ಪರಾರ್ಧ ಅಂದ್ರೆ ಪರ ಆ ವೃದ್ಧ ಅಂತ ಅಲ್ಲಿ ಪ್ರಚ್ಛೇದ ಮಾಡ್ತಾರೆ. ಪರರು ಪರೇಭ್ಯ ಆ ವೃದ್ಧ ಆರ್ಧ, ಪರೇಭ್ಯ ಆರ್ಧ ಪರಾರ್ಧ. ಆ ಚೆನ್ನಾಗಿ ವೃದ್ಧ ಬೆಳೆದ ಪೂರ್ಣವಾದ. ಪರರು ಯಾರು? ಪರಾರ್ಧ ಅಂತ ಶಬ್ದಕ್ಕೆ ಅರ್ಥ ಹೇಳ್ತಾರೆ ನೋಡಿ. ಪರರು ಬ್ರಹ್ಮ ರುದ್ರಾದಿ ದೇವತೆಗಳು, ಅವರಿಂದ ಆರ್ಧ ಆ ಚೆನ್ನಾಗಿ ವೃದ್ಧ ಅಭಿವೃದ್ಧರಾದ, ಅಂದರೆ ಜ್ಞಾನಾದಿಗಳಿಂದ ಪೂರ್ಣರಾದವರು. ರುದ್ರಾದಿಗಳಿಗಿಂತಲೂ ಕೂಡ ಅತ್ಯಂತ ಪೂರ್ಣವಾದ ಜ್ಞಾನ ಇದ್ದವರು ವಾಯುದೇವರು. ಪೂರ್ಣವಾದ ಜ್ಞಾನ ರುದ್ರಾದಿಗಳಿಗೂ ಇಲ್ಲದೆ ಇರುವ ಅತ್ಯದ್ಭುತ ಜ್ಞಾನ, ಭಕ್ತಿ, ವೈರಾಗ್ಯ ನಮ್ಮ ವಾಯುದೇವರಲ್ಲಿ ಹೆಚ್ಚಾಗಿದೆ. ಆದ್ದರಿಂದ ಅವರಿಗೆ ಪರಮ ಜೀವೋತ್ತಮ ಅಂತ ಕರೀತಾರೆ. ಅಂದ್ರೆ ಏನಾಯ್ತು ಈಗ? ಪರಮೇ ಜೀವೋತ್ತಮರಾದ, ಪರಾರ್ಧೆ ರುದ್ರಾದಿಗಳಿಗಿಂತಲೂ ಜ್ಞಾನ ಭಕ್ತ್ಯಾದಿಗಳಿಂದ ಪೂರ್ಣರಾದ ವಾಯುದೇವರಲ್ಲಿ ಪ್ರವಿಷ್ಟೌ ಪ್ರವೇಶವನ್ನು ಹೊಂದಿದ. ಋತಂ ಪಿಬಂತೌ, ಋತಂ ಸುಕೃತ ಫಲ, ಪುಣ್ಯದ ಫಲ. ಪುಣ್ಯದ ಫಲ ಏನದು? ಸುಖ. ಆ ಸುಖವನ್ನು ಭೋಗ ಮಾಡುವ. ಯಾವ ದೇವರ ರೂಪಗಳು? ಹೆಸರೇನವು ದೇವರ ರೂಪಗಳಿಗೆ? ಆತ್ಮ, ಅಂತರಾತ್ಮ ಎನ್ನುವಂತಹ ಭಗವದ್ರೂಪಗಳು ಜೀವರು ಮಾಡುವ ಸತ್ಕರ್ಮದ ಫಲವಾದ ಸುಖವನ್ನು ಭೋಗಿಸುತ್ತದೆ. ಸುಖದ ಫಲವನ್ನು ಭೋಗಿಸುವ ವಾಯುದೇವರಲ್ಲಿ, ಜೀವೋತ್ತಮರಾದ ವಾಯುದೇವರು ನಮ್ಮ ಹೃದಯದಲ್ಲಿ ಇದ್ದಾರೆ. ಜೀವೋತ್ತಮರಾದ ವಾಯುದೇವರು ನಮ್ಮ ಹೃದಯದಲ್ಲಿ ಇದ್ದಾರೆ. ಆ ವಾಯುದೇವರಲ್ಲಿ ಇರುವ ಜೀವರು ಮಾಡುವಂತಹ ಸತ್ಕರ್ಮಗಳಿಂದ ಬರುವಂತಹ ಪುಣ್ಯವನ್ನು ಮಾತ್ರ ಭೋಗಿಸುವ. ಛಾಯಾತಪೌ, ಏನ್ ಛಾಯಾತಪ ಅಂತಂದ್ರೆ ವಿದ್ವಾಂಸರಿಗೆ ಸುಖಕ್ಕೆ ಕಾರಣೀಭೂತವಾದ, ಅವಿದ್ವಾಂಸರಿಗೆ ಅಂದ್ರೆ ಭಗವಂತನ ಬಗ್ಗೆ ತಪ್ಪು ತಿಳಿದಂತಹ ವಿಪರೀತ ಜ್ಞಾನಿಗಳಿಗೆ, ಅಜ್ಞಾನಿಗಳಿಗೆ ದುಃಖವನ್ನು ತಂದು ಕೊಡುವಂತಹ ಈ 2 ರೂಪಗಳು ಏನಿದೆಯಲ್ಲ,
ಇದನ್ನ ಆತ್ಮ ಅಂತರಾತ್ಮ ಎಂಬುದಾಗಿ ಬ್ರಹ್ಮವಿದ ಜ್ಞಾನಿಗಳು ಹೇಳುತ್ತಾರೆ. ಇದನ್ನ ಪಂಚಾಗ್ನಯೋ ಯೇಚ ತ್ರಿನಾಚಿಕೇತಾಹ, ಪಂಚಾಗ್ನಯ ಅಂದ್ರೆ ಪಂಚಮಹಾಯಜ್ಞವನ್ನು ಮಾಡಿದ ಅಥವಾ ದ್ಯುಪರ್ಜನ್ಯಾದಿ ದ್ಯುಲೋಕ ದ್ಯುಪರ್ಜನ್ಯಾದಿ ಪಂಚಾಗ್ನಿ ವಿದ್ಯೆಯಲ್ಲಿ ನಿಷ್ಣಾತರಾದ ವ್ಯಕ್ತಿಗಳು ಇವರು ತ್ರಿನಾಚಿಕೇತಾ, 3 ಬಾರಿ 3 ಸಲ ನಾಚಿಕೇತಾಗ್ನಿಯಲ್ಲಿ ಭಗವಂತನನ್ನು ಪೂಜೆ ಮಾಡಿದವರು. 3 ಬಾರಿ ನಾಚಿಕೇತಾಗ್ನಿಯಲ್ಲಿ ದೇವರನ್ನು ಪೂಜೆ ಮಾಡಿದಂತಹ ಇವರು ಛಾಯಾತಪೌ ಗುಹಾಂ ಪ್ರವಿಷ್ಟೌ ಋತಂ ಪಿಬಂತೌ ಎಂಬುದಾಗಿ ಭಗವಂತನನ್ನ ಧ್ಯಾನ ಮಾಡುತ್ತಾರೆ. ನೋಡಿಕೊಳ್ಳಿ, ಅರ್ಥ ಇಷ್ಟೇ. ಯಾರು 3 ಬಾರಿ ನಾಚಿಕೇತಾಗ್ನಿಯಲ್ಲಿ ಭಗವಂತನನ್ನ ಪೂಜೆ ಮಾಡಿದ್ದಾರೆ, ಯಾರು ಪಂಚಮಹಾಯಜ್ಞದಲ್ಲಿ ಇದ್ದಾರೆ, ಅವರು ಹೃದಯ ಗುಹೆಯಲ್ಲಿರುವಂತಹ, ಈ ದೇಹದ ಹೃದಯದಲ್ಲಿರುವಂತಹ ವಾಯುದೇವರು, ಆ ವಾಯುದೇವರಲ್ಲಿ ಇರುವಂತಹ ಛಾಯಾತಪವು ಸಜ್ಜನರಿಗೆ ನೆರಳಿನಂತೆ ಸುಖವನ್ನು ಕೊಡುವ, ದುಷ್ಟರಿಗೆ ಬಿಸಿಲಿನಂತೆ ದುಃಖವನ್ನು ಕೊಡುವ, ಮತ್ತೆ ಸುಕೃತ ಋತಂಪಿಬಂತವು ಸತ್ಕರ್ಮದಿಂದ ಬಂದಂತಹ ಪುಣ್ಯವನ್ನೇ ಸುಖವನ್ನೇ ಭೋಗ ಮಾಡುವಂತಹ ಆ ಭಗವಂತನನ್ನ ವಾಯುದೇವರಲ್ಲಿ ಧ್ಯಾನ ಮಾಡುತ್ತಾರೆ ಎಂಬುದಾಗಿ ಒಟ್ಟಾರೆ ಈ ಶ್ಲೋಕದ ಅಭಿಪ್ರಾಯವಾಗಿದೆ. ಇದರಿಂದ ಏನ್ ತಿಳಿಯಬೇಕು? ಹೃದಯದಲ್ಲಿ ದೇವರಿದ್ದಾನೆ ಅಂತಂದ್ರೆ ಹೃದಯದಲ್ಲಲ್ಲ, ಈ ಜಡವಾದ ಹೃದಯದಲ್ಲಿ ಯಾಕೆ ದೇವರಿರ್ತಾನೆ? ನಾವು ಜಡವಾದ ಪದಾರ್ಥದಲ್ಲಿ ಕೂಡ್ತೇವೆ, ದೇವರು ಯಾಕೆ ಕೂಡ್ತಾನೆ? ಆ ಹೃದಯದಲ್ಲಿರುವ ವಾಯುದೇವರು, ಆ ವಾಯುದೇವರಲ್ಲಿ ಭಗವಂತ ಇದ್ದಾನೆ. ಅಂಥ ಭಗವಂತ ಸಜ್ಜನರಿಗೆ ಸುಖ ಕೊಡುವವ, ದುಷ್ಟರಿಗೆ ದುಃಖವನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ಆ ಭಗವಂತ ಪುಣ್ಯ ಫಲವನ್ನು ಭೋಗಿಸುತ್ತಾನೆ ಅಂತ ಹೇಳಿ, ಯಾರು ಭಗವಂತನನ್ನ ಚಿಂತಿಸುತ್ತಾರೆ ಅವರಿಗೆ ಮೋಕ್ಷಾದಿ ಮಹಾಫಲಗಳಿದೆ ಅಂತ ಹಿಂದೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಧ್ಯಾನ ಮಾಡಬೇಕು? ವಾಯುವಿನಲ್ಲಿ ಧ್ಯಾನ ಮಾಡಬೇಕು. ಹೀಗಾಗಿಯೇ ನಮ್ಮ ಸಂಪ್ರದಾಯದಲ್ಲಿ ಏನೇ ಸತ್ಕರ್ಮಗಳ ಸಮರ್ಪಣೆ ಮಾಡುವುದಾದರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ, ಆ ಗಣಪತಿ ಪೂಜೆ ಆಗ್ಲಿ, ಬೇರೆ ನವಗ್ರಹಗಳ ಪೂಜೆ ಆಗ್ಲಿ, ಗಣಪತಿ ಅಂತರ್ಗತ ಮುಖ್ಯ ಪ್ರಾಣಾಂತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಭೃಣಿಪತಿ ವೇದವ್ಯಾಸ, ಹೀಗೆ ವಾಯುವಂತರ್ಗತನಾದ ಭಗವಂತನಲ್ಲಿ ಸಮರ್ಪಣೆ ಮಾಡುವುದು ಕಂಡಿದೆ. ಯಾಕೆ? ಅಲ್ಲಿ ಸಮರ್ಪಣೆ ಮಾಡಿದ್ರೇನೆ, ಅಲ್ಲಿರುವ ದೇವರಲ್ಲಿ ನಾವು ಪೂಜೆ ಮಾಡಿದ್ರೇನೆ ನಾವು ಮಾಡಿದ ಕರ್ಮದ ಸೂಕ್ತ ಫಲ ಸಿಗ್ತದೆ ಹೊರತು ಸಾಕ್ಷಾತ್ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ದೇವರು ಸ್ವೀಕರಿಸುವುದಿಲ್ಲ ಎನ್ನುವ ಅಭಿಪ್ರಾಯವನ್ನ ಈ ಋತಂಪಿ ಬಂತೋ ಎನ್ನುವಂತಹ ಮಂತ್ರ ಸ್ಪಷ್ಟಪಡಿಸ್ತಾ ಇದೆ. ಅನೇನ ಭಾವೇತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜರ ಸರ್ವ ದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡ ಮಂಡಲಂ ಕರ್ಮಣ ಮನಸಾ ವಾಚಾ ಯಾಚೇಷ್ಟಾ ಮಮ ನಿತ್ಯಶಃ ಕೇಶವಾರ ಜನ್ಮ ಜನ್ಮ ಜನ್ಮಾಂತರೇಶ್ವರಿ ಕೃಪಾಂ ಭೋಣಿಗೆ ಪಾಹಿನಿ ಸ್ಥಳಾಂತೆ ಭೋಜ ಭಕ್ತಿಂ ಪ್ರಬೋಧಿ ಸುಜ್ಞಾನವಂತಂ. ಅಜರ